ಅಪ್ಪಿತಪ್ಪಿಯೂ ಇಂತಹ ವಸ್ತುಗಳನ್ನು ಬೇರೆಯವರಿಂದ ತೆಗೆದುಕೊಳ್ಳಬೇಡಿ. ಅದು ನಿಮ್ಮ ಯಶಸ್ಸಿನ ಹಾದಿಗೆ ಮುಳ್ಳಾಗುತ್ತದೆ. ಸ್ನೇಹಿತರೆ, ಇಂತಹ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಕೂಡ ಇನ್ನೊಬ್ಬರ ಹತ್ತಿರ ತೆಗೆದುಕೊಳ್ಳಲು ಹೋಗಬೇಡಿ. ಅದು ಯಾವ ವಸ್ತು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆ ವಸ್ತುಗಳು ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಮಗೆ ಬರುವಂತಹ ಯಶಸ್ಸನ್ನು ತಡೆದು ಹಾಕುತ್ತವೆ. ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೂ ಕಷ್ಟ ನಷ್ಟವನ್ನು ತಂದುಕೊಡುವಂತಹ ಶಕ್ತಿ ಅದಕ್ಕೆ ಇರುತ್ತದೆ. ಅದಕ್ಕಾಗಿ ಅಂತಹ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಕೂಡ ಇನ್ನೊಬ್ಬರಿಂದ ತೆಗೆದುಕೊಳ್ಳಲು ಹೋಗಬೇಡಿ. ಅದು ಯಾವ ವಸ್ತುವೆಂದರೆ, ಮೊದಲನೆಯದಾಗಿ ಪಿನ್ನನ್ನು ಬಹಳ ಜನ ಇನ್ನೊಬ್ಬರಿಂದ ತೆಗೆದುಕೊಂಡಿರುತ್ತೀರಾ. ಅದರಲ್ಲೂ ಕಬ್ಬಿಣದ ಪಿನ್ನನ್ನು ಇನ್ನೊಬ್ಬರಿಂದ ತೆಗೆದುಕೊಂಡಾಗ ಅದು ನಿಮ್ಮ ಯಶಸ್ಸನ್ನು ಎಷ್ಟೋ ಕಡಿಮೆಗೊಳಿಸುತ್ತದೆ. ಕಬ್ಬಿಣದ ಲೋಹಕ್ಕೆ ಶನಿ ಅಧಿಪತಿ ಇದ್ದಾರೆ. ತಿಳಿಯದೆ ನೀವು ಕಬ್ಬಿಣದ ಲೋಹವನ್ನು ದಾನವಾಗಿ ಯಾವತ್ತೂ ಪಡೆಯಬಾರದು. ಅಷ್ಟೇ ಅಲ್ಲ, ಬೇರೆಯವರನ್ನು ನೀವು ನೋಡಿರಬಹುದು, ಮಂಗಳ ಸೂತ್ರದಲ್ಲಿ ಕೈಬಳೆಯಲ್ಲಿ ಪಿನ್ನನ್ನು ಹಾಕಿಕೊಂಡಿರುತ್ತಾರೆ. ಅವರು ತಾವು ಬಳಸಿದಂತಹ ತಮ್ಮ ಸೀರೆಗೆ ಹಾಕಿಕೊಂಡಂತಹ ಪಿನ್ನನ್ನು ತೆಗೆದು ಬೇರೆಯವರಿಗೆ ಕೊಡುತ್ತಾರೆ. ಮತ್ತು ಬಳೆಗಳಲ್ಲಿ ಮಂಗಳ ಸೂತ್ರದಲ್ಲಿ ಪಿನ್ನುಗಳನ್ನು ಹಾಕಿಕೊಳ್ಳುವ ಎಷ್ಟೋ ಅಭ್ಯಾಸ ಹೆಣ್ಣು ಮಕ್ಕಳಿಗೆ ಇರುತ್ತದೆ. ಅಂತಹ ಪಿನ್ನುಗಳು ಅವರ ದೇಹದಲ್ಲಿ ಧರಿಸಿದಂತಹ ಪಿನ್ನುಗಳನ್ನು ನೀವು ಅದನ್ನೇ ಧರಿಸಿದಾಗ ನಿಮ್ಮ ಯಶಸ್ಸನ್ನು ನೀವೇ ಕಳೆದುಕೊಂಡಂತೆ ಆಗುತ್ತದೆ. ಮುಂದೆ ನಿಮಗೆ ಏನೋ ತುಂಬ ದೊಡ್ಡ ಯಶಸ್ಸು ಸಿಗೋದು ಇರುತ್ತದೆ. ಅವರಿಗೆ ಏನೋ ಕಷ್ಟಗಳು ಬರುವಂತೆ ಇರುತ್ತದೆ. ಅವೆಲ್ಲವೂ ಕೂಡ ನಿಮಗೆ ನಷ್ಟಗಳು ತಂದು ಕೊಡುತ್ತದೆ. ಅದಕ್ಕಾಗಿ ಆದಷ್ಟು ಯಾರ ಹತ್ತಿರ ಕೂಡ ಹೊಸ ಪಿನ್ನುಗಳನ್ನಾಗಲಿ ಅಥವಾ ಅವರು ಧರಿಸಿದಂತಹ ಪಿನ್ನುಗಳನ್ನಾಗಲಿ ತೆಗೆದುಕೊಳ್ಳಲು ಹೋಗಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.